ಆತ್ಮೀಯ ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮುಂಬರುವ ನವೆಂಬರ್ ತಿಂಗಳಲ್ಲಿ ನಡೆಯಲಿಕ್ಕಿರುವಂತಹ ಕೆಸೆಟ್ ಪರೀಕ್ಷೆಗೆ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಸಲ್ಲಿಸುವಂತಹ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ಅಂದ್ರೆ ಇವತ್ತು 30 ಜುಲೈ 2024 ಇವತ್ತು ಆನ್ಲೈನ್ ಅಪ್ಲಿಕೇಶನ್ ಅನ್ನು ಬಿಟ್ಟಿದ್ದಾರೆ. ಸೊ ನಿಮ್ಮ ಮೊಬೈಲ್ ನಲ್ಲಿ ಸಿಂಪಲ್ ಆಗಿ ಯಾವ ತರ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಸೊ ಅಪ್ಲಿಕೇಶನ್ ಅನ್ನು ಹಾಕುವಂತ ಸಂದರ್ಭದಲ್ಲಿ ಯಾವುದೇ ಮಿಸ್ಟೇಕ್ ಗಳನ್ನ ಮಾಡಬೇಡಿ. ಸೊ ನೀವು ಇಲ್ಲಿ ಮಿಸ್ಟೇಕ್ ಗಳನ್ನ ಮಾಡಿದ್ರೆ, ನೀವು ಇನ್ ಕೇಸ್ ಕೆಸೆಟ್ ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿಯನ್ನು ಗಳಿಸಿದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಂತದಲ್ಲಿ ನಿಮಗೆ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ತುಂಬಾ ಇದೆ. ಹಾಗಾಗಿ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ನೀವು ಕೇರ್ಫುಲ್ ಆಗಿ ಯಾವುದೇ ಮಿಸ್ಟೇಕ್ ಗಳನ್ನ ಮಾಡದೆ ಅಪ್ಲಿಕೇಶನ್ ಅನ್ನು ಹಾಕಬೇಕು. ಸೊ ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಆನಂತರ ನೀವು ಅಪ್ಲಿಕೇಶನ್ ಅನ್ನು ಸಲ್ಲಿಸುವಂತ ಪ್ರಕ್ರಿಯೆಯನ್ನು ಆರಂಭ ಮಾಡಿ. ಸೊ ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ನಿಮ್ಮ ಮೊಬೈಲ್ ನಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರೆ ಆದಷ್ಟು ಕ್ರೋಮ್ ಬ್ರೌಸರ್ ಅನ್ನ ಯೂಸ್ ಮಾಡಿ. ಸೊ ಕ್ರೋಮ್ ಬ್ರೌಸರ್ ಅಲ್ಲಿ ನೀವು ಟಾಪ್ ರೈಟ್ ಕಾರ್ನರ್ ಅಲ್ಲಿ 3 ಡಾಟ್ಸ್ ಗಳ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಡೆಸ್ಕ್ ಟಾಪ್ ಸೈಟ್ ಮೋಡ್ ಅನ್ನ ಎನೇಬಲ್ ಮಾಡ್ಕೊಂಡು ಆನಂತರ ನೀವು ಕಂಟಿನ್ಯೂ ಆಗಬೇಕು. ಹಾಗೇನೆ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ನಿಮ್ಮ ಸಿಗ್ನೇಚರ್ನ ಸ್ಕ್ಯಾನ್ಡ್ ಕಾಪಿಯನ್ನು ಒಂದು ಫೋಲ್ಡರ್ ಅಲ್ಲಿ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ಸೊ ಫೋಟೋ ಮತ್ತು ಸಿಗ್ನೇಚರ್ ಯಾವ ರೀತಿ ಇರಬೇಕಂತ ಹೇಳಿದ್ರೆ, ಫೋಟೋ ಬಿಲೋ 100 KB JPG ಫಾರ್ಮೆಟ್ ಅಲ್ಲಿ ಇರಬೇಕು. ಹಾಗೇನೆ ಸಿಗ್ನೇಚರ್ ಕೂಡ JPG ಫಾರ್ಮೆಟ್ ಅಲ್ಲಿ ಇರಬೇಕು, ಬಿಲೋ 100 KB ಅಲ್ಲಿ ಇರಬೇಕು. ಸೊ ಇವಿಷ್ಟನ್ನು ಮಾತ್ರ ನೀವು ಅಪ್ಲೋಡ್ ಮಾಡ್ಲಿಕ್ಕೆ ಇರುವಂತ. ಸೊ ಅಪ್ಲಿಕೇಶನ್ ಸಲ್ಲಿಸುವಂತಹ ಡೈರೆಕ್ಟ್ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ಕೆಸೆಟ್ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನೋಡಿ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿ. ಸೊ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೋಡಿ ಈ ಪೇಜ್ ಓಪನ್ ಆಗಿದೆ. ಇಲ್ಲಿ ಅವರು ಕೇಳಿರುವಂತಹ ಎಲ್ಲ ಡೀಟೇಲ್ಸ್ ಗಳನ್ನು ನೀವು ತಪ್ಪದೆ ಎಂಟರ್ ಮಾಡಬೇಕು. ವಿಷಯವನ್ನ ಆಯ್ಕೆ ಮಾಡಿ. ನಿಮ್ಮ ಸಬ್ಜೆಕ್ಟ್ ಸೆಲೆಕ್ಟ್ ದ ಸಬ್ಜೆಕ್ಟ್. ಸೊ ನಿಮ್ಮ ಸಬ್ಜೆಕ್ಟ್ ಯಾವುದು, PG ಸಬ್ಜೆಕ್ಟ್ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹ್ಯಾವ್ ಯು ಗಾಟ್ ಎಲಿಜಿಬಲ್ ವಿತ್ ದ ಸೇಮ್ ಸಬ್ಜೆಕ್ಟ್ ಬಿಫೋರ್. ನೀವು ಈ ಮುಂಚೆ ಇದೇ ಸಬ್ಜೆಕ್ಟ್ ಅಲ್ಲಿ ಕೆಸೆಟ್ ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿಯನ್ನು ಗಳಿಸಿದ್ದೀರಾ ಅಂತೇಳಿ. ಸೊ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು ಬಾರಿ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಗಳಿಸಿದ್ರೆ ನೀವು ಇನ್ನೊಂದ್ಸಲ ಅದೇ ಸಬ್ಜೆಕ್ಟ್ ಅಲ್ಲಿ ಕೆಸೆಟ್ ಪರೀಕ್ಷೆಯನ್ನ ಬರೀಲಿಕ್ಕೆ ಆಗುದಿಲ್ಲ. ಸೊ ನೀವು ಬೇರೆ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಗಳಿಸಿದ್ರೆ ನೀವು ಕೆಸೆಟ್ ಪರೀಕ್ಷೆಗೆ ಆ ಸಬ್ಜೆಕ್ಟ್ ಅಲ್ಲಿ ನೀವು ಅಪ್ಲೈ ಮಾಡಬಹುದು. ಸೊ ಇದಕ್ಕೆ ನೋ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಅಪ್ಲಿಕೆಂಟ್ಸ್ ಫುಲ್ ನೇಮ್, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲೇ ನಿಮ್ಮ ಹೆಸರನ್ನ ಇಲ್ಲಿ ಎಂಟರ್ ಮಾಡಿ. ಆನಂತರ ಇಲ್ಲಿ ನಿಮ್ಮ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡಿ. ತಾವು ವಿವಾಹಿತರೆ, ಆರ್ ಯು ಮ್ಯಾರಿಡ್? ಸೊ ಹೌದಾಗಿದ್ರೆ ಎಸ್ ಅಂತ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೋ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ತಂದೆಯ ಹೆಸರು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲೇ ನಿಮ್ಮ ತಂದೆಯ ಹೆಸರು. ನೆಕ್ಸ್ಟ್ ಮದರ್ಸ್ ನೇಮ್. ರಿಸರ್ವೇಶನ್ ಕೆಟಗರಿ ಅಂದ್ರೆ ಮೀಸಲಾತಿ ಪ್ರವರ್ಗ, ಜನರಲ್ ಮೆರಿಟ್ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಉಳಿದೆಲ್ಲ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಇಲ್ಲಿ ನಿಮ್ಮ ಕೆಟಗರಿಯನ್ನ ಸೆಲೆಕ್ಟ್ ಮಾಡಬೇಕು. ಹಾಗೆ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಜಾತಿ ಅಥವಾ ಜಾತಿ ಆದಾಯ ಪ್ರಮಾಣ ಪತ್ರದ ಆ ಒಂದು ದೃಢೀಕರಣ ಸಂಖ್ಯೆ ಅಂದ್ರೆ RD ನಂಬರ್ ಅನ್ನ ನೀವು ಎಂಟರ್ ಮಾಡ್ಲಿಕ್ಕಿದೆ. ಸೊ ನಿಮ್ಮ ಕೆಟಗರಿಯನ್ನ ಯಾವುದಂತೇಳಿ ಕ್ಲಿಕ್ ಮಾಡಿ. ಸೊ ಕರೆಕ್ಟ್ ಆಗಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡಿಫಾಲ್ಟ್ ಆಗಿ ಅದು GM ಮೇಲೆ ಕ್ಲಿಕ್ ಆಗಿರುತ್ತೆ. ನಿಮ್ಮ ಕೆಟಗರಿ ಯಾವುದು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಆನಂತರ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನ RD ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಲಿಕ್ಕಿದೆ, ಅದನ್ನ ಎಂಟರ್ ಮಾಡಿ. ಸೊ ಆ ಒಂದು ಜಾತಿ ಆದಾಯ ಪ್ರಮಾಣ ಪತ್ರದಲ್ಲಿ ಇರುವ ಹಾಗೆ ನಿಮ್ಮ ಹೆಸರು ಇಲ್ಲಿ ಕಾಣ್ತಾ ಇರಬಹುದು. ಸೊ ಹಾಗೇನೆ ನಿಮ್ಮ ಫಾದರ್ಸ್ ನೇಮ್, ನಿಮ್ಮ ಕೆಟಗರಿ ಎಲ್ಲವೂ ಕೂಡ ಅಲ್ಲಿ ಆಟೋಮೆಟಿಕಲಿ ಫೆಚ್ ಆಗುತ್ತೆ, ಅದನ್ನ ನೋಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ SSLC ಅಂಕಪಟ್ಟಿಯಲ್ಲಿ ಇರುವ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಕಮ್ಯುನಿಕೇಶನ್ ಅಡ್ರೆಸ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು. ಆಧಾರ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು, ಟೈಪ್ ಮಾಡಬೇಕು. ಸೊ ಒಂದೇ ಕಾಲಮ್ ಅಲ್ಲಿ ನಿಮ್ಮ ಪೂರ್ತಿ ವಿಳಾಸವನ್ನ ಇಲ್ಲಿ ಟೈಪ್ ಮಾಡಿ. ಆನಂತರ ಇಲ್ಲಿ ನಿಮ್ಮ ತಾಲೂಕು ಹೆಸರನ್ನ ಟೈಪ್ ಮಾಡಿ. ಆನಂತರ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿ. ಸ್ಟೇಟ್ ಕರ್ನಾಟಕ ಅಂತೇಳಿ ಬರುತ್ತೆ. ನಿಮ್ಮ ಪಿನ್ ಕೋಡ್ ಅನ್ನ ಇಲ್ಲಿ ಟೈಪ್ ಮಾಡಿ. ಮೊಬೈಲ್ ನಂಬರ್ ಅನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಿ. ಇಮೇಲ್ ID ನ ಕರೆಕ್ಟ್ ಆಗಿ ಎಂಟರ್ ಮಾಡಿ. ಸೊ ನೆಕ್ಸ್ಟ್ ಪರ್ಸನ್ ವಿತ್ ಡಿಸೇಬಿಲಿಟಿ ಅಂತೇಳಿ ಒಂದು ಆಪ್ಷನ್ ಇದೆ. ಸೊ ನೀವು ವಿಕಲಚೇತನ ಅಭ್ಯರ್ಥಿಯಾಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೋವನ್ನ ಇಲ್ಲಿ ಕ್ಲಿಕ್ ಮಾಡಬೇಕು. SSLC ರಿಜಿಸ್ಟ್ರೇಷನ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಲಿಕ್ಕಿದೆ. ಎಜುಕೇಶನಲ್ ಕ್ವಾಲಿಫಿಕೇಶನ್, ನಿಮ್ಮ ಶೈಕ್ಷಣಿಕ ಅರ್ಹತೆಯನ್ನ ಆಯ್ಕೆ ಮಾಡಿ ಅಂತೇಳಿ. ಸೊ ಇಲ್ಲಿ ಮಾಸ್ಟರ್ಸ್ ಡಿಗ್ರಿ ಫ್ರಮ್ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ UGC ಇಂದ ಮಾನ್ಯತೆ ಪಡೆದ ಸ್ನಾತಕೋತ್ತರ ಪದವಿ, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಒಂದೇ ಆಪ್ಷನ್ ಇರುವಂತದ್ದು. ಸೊ ನೆಕ್ಸ್ಟ್ ಹ್ಯಾವ್ ಯು ಪಾಸ್ಡ್ ಇನ್ PG ಎಕ್ಸಾಮ್. ನಿಮ್ಮ ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸಿದ್ರೆ ನೀವು ಎಸ್ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ನೋ ಅಂತೇಳಿ ಕ್ಲಿಕ್ ಮಾಡಬೇಕು. ಸೊ ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡಿ ಸೆಲೆಕ್ಟ್ ಬೇಸಿಸ್ ಆಫ್ ಇವ್ಯಾಲ್ಯೂಯೇಷನ್ ಇನ್ ಯುವರ್ PG ಡಿಗ್ರಿ ಕೋರ್ಸ್. ಸೊ ನಿಮ್ಮ PG ಡಿಗ್ರಿಯಲ್ಲಿ
ಮೋಡ್ ಆಫ್ ಇವ್ಯಾಲ್ಯೂಯೇಷನ್, ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಯಾವ ತರ ಇತ್ತು ಅಂತ ಹೇಳಿ, ಪರ್ಸೆಂಟೇಜ್ ಮೋಡ್ ಇತ್ತು ಅಥವಾ CGPA ಮೋಡ್ ಇತ್ತು ಅಂತ ಹೇಳಿ. ಸೊ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಯೂನಿವರ್ಸಿಟಿಯಲ್ಲಿ CGPA ಮೋಡ್ ಆಫ್ ಇವ್ಯಾಲ್ಯೂಯೇಷನ್ ಇದೆ, ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಪರ್ಸೆಂಟೇಜ್ ಮೋಡ್ ಆಫ್ ಇವ್ಯಾಲ್ಯೂಯೇಷನ್ ಇದೆ. ಸೊ ನಿಮ್ಮ ಯೂನಿವರ್ಸಿಟಿಯಲ್ಲಿ ಯಾವ ಮೋಡ್ ಆಫ್ ಇವ್ಯಾಲ್ಯೂಯೇಷನ್ ಇತ್ತು, ಯಾವ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇತ್ತು, ಅದನ್ನ ಇಲ್ಲಿ ನೀವು ಅದನ್ನ ನೋಡ್ಕೊಂಡು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿದಂತಹ ಅಂಕಗಳನ್ನ ಇಲ್ಲಿ ಎಂಟರ್ ಮಾಡಿ, ನಿಮ್ಮ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅದನ್ನ ಕೂಡ ಇಲ್ಲಿ ಎಂಟರ್ ಮಾಡಿ. ಇದನ್ನ ಎಂಟರ್ ಮಾಡಿದ ತಕ್ಷಣ ನಿಮಗೆ ಪರ್ಸೆಂಟೇಜ್ ಇಲ್ಲಿ ಬರುತ್ತೆ. ಆ ಪರ್ಸೆಂಟೇಜ್ ಅನ್ನು ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ನೇಮ್ ಆಫ್ ದ ಯೂನಿವರ್ಸಿಟಿ, ನಿಮ್ಮ ಯೂನಿವರ್ಸಿಟಿಯ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಲಿಕ್ಕಿದೆ. ಆರ್ ಯು ಎ PhD ಹೋಲ್ಡರ್, ನೀವು PhD ಹೋಲ್ಡರ್ ಆಗಿದ್ರೆ ಎಸ್ ಅಂತ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೋ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್, ಆರ್ ಯು ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಹೇಳಿ ಕೇಳಿದರೆ, ಸರ್ಕಾರಿ ಉದ್ಯೋಗಿಯಾಗಿದ್ರೆ ನೀವು ಎಸ್ ಅಂತ ಮಾಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಮಾಡಿ. ಪ್ರೆಸೆಂಟ್ಲಿ ವರ್ಕಿಂಗ್ ಅಂತ ಕೇಳಿದರೆ, ನೀವು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ರೆ ನೀವು ಇಲ್ಲಿ ಇದನ್ನ ಕ್ಲಿಕ್ ಮಾಡುವಂತ ಅವಶ್ಯಕತೆ ಇಲ್ಲ, ನೋ ಅಂತ ಹೇಳಿ ಕ್ಲಿಕ್ ಮಾಡಿ. ಒಂದು ವೇಳೆ ನೀವು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಮಾತ್ರ ನೀವು ಇಲ್ಲಿ ಹೌದಂತೇಳಿ ಕ್ಲಿಕ್ ಮಾಡಿ. ಹ್ಯಾವ್ ಯು ಎವರ್ ಬಿ ಡಿಸ್ಮಿಸ್ಡ್ ಫ್ರಮ್ ಯುವರ್ ಸರ್ವಿಸ್, ಇದನ್ನ ನೋ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್, ಎಂಟರ್ ಲಾಸ್ಟ್ 4 ಡಿಜಿಟ್ ಆಫ್ ಆಧಾರ್. ಸೊ ಇಲ್ಲಿ ಕೇಳಿರುವಂತದ್ದು ನಿಮ್ಮ ಆಧಾರ್ ಸಂಖ್ಯೆಯ ಕೊನೆಯ 4 ಅಂಕಿಗಳು, ಲಾಸ್ಟ್ 4 ಡಿಜಿಟ್, ಫಸ್ಟ್ 4 ಡಿಜಿಟ್ ಅಲ್ಲ, ಲಾಸ್ಟ್ 4 ಡಿಜಿಟ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು. ಪರೀಕ್ಷಾ ಕೇಂದ್ರವನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಿಮಗೆ ಹತ್ತಿರವಾಗುವಂತಹ ಪರೀಕ್ಷಾ ಕೇಂದ್ರವನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಜಿಲ್ಲೆ ಯಾವುದೇ ಆಗಿದ್ರು ಕೂಡ ನಿಮಗೆ ಹತ್ತಿರ ಆಗುವಂತಹ ಜಿಲ್ಲೆಯಲ್ಲಿ ನೀವು ಪರೀಕ್ಷೆಯನ್ನ ತೆಗೆದುಕೊಳ್ಬಹುದು. ಸೊ ನೆಕ್ಸ್ಟ್, ಇಲ್ಲಿ ಕೆಳಗಡೆ ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಅಪ್ಲಿಕೇಶನ್ ಪ್ರಿವ್ಯೂ ಪೇಜ್ ಅಲ್ಲಿ ನೀವು ಫಿಲ್ಅಪ್ ಮಾಡಿದಂತಹ ಡೀಟೇಲ್ಸ್ ಗಳನ್ನ ಇನ್ನೊಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಹೆಸರಾಗಿರ್ಬೋದು, ಫಾದರ್ಸ್ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಸಬ್ಜೆಕ್ಟ್ ಆಗಿರ್ಬೋದು, ಸೊ ನಿಮ್ಮ ಮಾರ್ಕ್ಸ್ ಆಗಿರ್ಬೋದು, ಸೊ ಹಾಗೆ ನಿಮ್ಮ ಕೆಟಗರಿ ಆಗಿರ್ಬೋದು, ಮೊಬೈಲ್ ನಂಬರ್, ಇಮೇಲ್ ID ಎಲ್ಲವನ್ನು ಕೂಡ ವೆರಿಫೈ ಮಾಡ್ಕೊಳ್ಳಿ. ಏನಾದರೂ ತಪ್ಪಿದ್ರೆ ಇಲ್ಲಿ ಎಡಿಟ್ ಅನ್ನೋಂಥ ಆಪ್ಷನ್ ಇದೆ. ಸೊ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಫರ್ದರ್ ಪ್ರೀವಿಯಸ್ ಪೇಜಿಗೆ ಬಂದು ಎಲ್ಲೆಲ್ಲಿ ತಪ್ಪಿದೆ ಆ ಎಲ್ಲ ಡೀಟೇಲ್ಸ್ ಗಳನ್ನ ನೀವು ಕರೆಕ್ಷನ್ ಮಾಡ್ಕೊಂಡು ಆ ನಂತರ ನೀವು ಕಂಟಿನ್ಯೂ ಆಗ್ಬಹುದು. ಸೊ ಎಲ್ಲವೂ ಕೂಡ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತಹ ಒಂದು ಕ್ಯಾಪ್ಚವನ್ನ ಇಲ್ಲಿ ಟೈಪ್ ಮಾಡಿ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಜಿಸ್ಟ್ರೇಷನ್ ಪಾರ್ಟ್ ಕಂಪ್ಲೀಟ್ ಆಯಿತು. ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂಡ್ ಯುವರ್ ಅಪ್ಲಿಕೇಶನ್ ID ಈಸ್, ಇಲ್ಲಿ ಒಂದು ಅಪ್ಲಿಕೇಶನ್ ID ಅನ್ನ ಕೊಟ್ಟಿದ್ದಾರೆ. ಪ್ಲೀಸ್ ನೋಟ್ ಡೌನ್ ಫಾರ್ ಫ್ಯೂಚರ್ ರೆಫರೆನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಅಪ್ಲಿಕೇಶನ್ ID ಅನ್ನ ನೀವು ಬರ್ದಿಟ್ಕೊಳ್ಬೇಕು, ನೋಟ್ ಮಾಡ್ಕೊಳ್ಬೇಕು. ಸೊ ನೀವು ಮೊಬೈಲ್ ನಲ್ಲಿ ಅರ್ಜಿಯನ್ನ ಹಾಕ್ತಿದ್ರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಸೊ ನಿಮಗೆ ನಿಮ್ಮ ಮೊಬೈಲ್ಗೆ ಅಥವಾ ಇಮೇಲ್ಗೆ ಈ ಅಪ್ಲಿಕೇಶನ್ ನಂಬರ್ ಮೆಸೇಜ್ ಬರದೆ ಹೋಗ್ಬೋದು. ಸೊ ಈ ಅಪ್ಲಿಕೇಶನ್ ನಂಬರ್ ನಿಮಗೆ ಎಲ್ಲೂ ಕೂಡ ಸಿಗಲ್ಲ. ಅಪ್ಲಿಕೇಶನ್ ನಂಬರ್ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗ್ ಇಂದ ಪುನಃ ಅಪ್ಲಿಕೇಶನ್ ಅನ್ನು ಹಾಕಬೇಕು. ಹಾಗಾಗಿ ಈ ಅಪ್ಲಿಕೇಶನ್ ನಂಬರ್ ಅನ್ನು ನೀವು ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಹೋಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್, ಅಪ್ಲೋಡ್ ಯುವರ್ ಫೋಟೋ ಅಂಡ್ ಸಿಗ್ನೇಚರ್. ಸೊ ನಿಮಗೆ ಸಿಕ್ಕಿದಂತಹ ಒಂದು ಅಪ್ಲಿಕೇಶನ್ ID ಅನ್ನ ಇಲ್ಲಿ ಎಂಟರ್ ಮಾಡಿ. ಸೊ ಇಲ್ಲಿ ನೀವು ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಬೇಕು. ಫೋಟೋ ಮತ್ತು ಸಿಗ್ನೇಚರ್ ಯಾವ ತರ ಇರ್ಬೇಕಂತ ಹೇಳಿ ನಾನು ಹೇಳಿದ್ದೇನೆ. ಫೋಟೋ ಬಿಲೋ 100 KB, ಹಾಗೆ ಸಿಗ್ನೇಚರ್ ಕೂಡ ಬಿಲೋ 100 KB, ಎರಡು ಕೂಡ JPG ಫಾರ್ಮೆಟ್ ಅಲ್ಲಿ 100 KB ಒಳಗಡೆ ಇರಬೇಕು. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನೀವು ಅಪ್ಲೋಡ್ ಮಾಡಿದಂತ ಫೋಟೋ ಇಲ್ಲಿ ಬರುತ್ತೆ. ಸೊ ಇದೇ ರೀತಿ ನಿಮ್ಮ ಸಿಗ್ನೇಚರ್ ಅನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಿ, ಸೈನ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಅಪ್ಲೋಡ್ ಮಾಡಿದಂತಹ ಫೋಟೋ ಮತ್ತು ಸಿಗ್ನೇಚರ್ ಇಲ್ಲಿ ಅಪಿಯರ್ ಆಗುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಫೋಟೋ ಅಂಡ್ ಸೈನ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಇಲ್ಲಿ ಒಂದು ಪಾಪ್ ಮೆಸೇಜ್ ಬಂದಿದೆ, ಅದರ ಮೇಲೆ ಓಕೆ ಕೊಡಿ. ಹೋಮ್ ಆಪ್ಷನ್ ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಥರ್ಡ್ ಸ್ಟೆಪ್, ಫೀಸ್ ಪೇಮೆಂಟ್ ಸ್ಟೆಪ್. ಅಪ್ಲಿಕೇಶನ್ ನಂಬರ್ ಅನ್ನು ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಮಿಟ್. ಈ ಪೇಜ್ ಓಪನ್ ಆಗಿದೆ. ನೀವು ಎಷ್ಟು ಶುಲ್ಕವನ್ನ ಪಾವತಿಯನ್ನ ಮಾಡಬೇಕು ಎಲ್ಲವೂ ಕೂಡ ಇದೆ ಇಲ್ಲಿ. ಸೊ ಈ ಬಾರಿ ಆನ್ಲೈನ್ ಮುಖಾಂತರ ಮಾತ್ರ ಶುಲ್ಕವನ್ನ ಪಾವತಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಸೊ ಬೇರೆ ಬೇರೆ ಪೇಮೆಂಟ್ ಮೆಥಡ್ ಇದೆ, ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಹಾಗೆ UPI ಇದೆ. ಸೊ ನಿಮಗೆ ಕನ್ವೀನಿಯಂಟ್ ಆಗುವಂತಹ ಪೇಮೆಂಟ್ ಮೋಡ್ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಸೊ ಆದಷ್ಟು ಡೆಬಿಟ್ ಕಾರ್ಡ್ ಅಥವಾ UPI ಮುಖಾಂತರ ಪೇಮೆಂಟ್ ಅನ್ನ ಮಾಡಿ. ಸೊ ಇಲ್ಲಿ UPI ಮುಖಾಂತರ ಪೇಮೆಂಟ್ ಅನ್ನ ಮಾಡೋದಿದ್ರೆ, ಸೊ ಅದರಲ್ಲಿ ಕೂಡ ಎರಡು ಆಪ್ಷನ್ ಇದೆ, UPI ಅಂಡ್ QR ಕೋಡ್. ಸೊ UPI ಮುಖಾಂತರ ಕೂಡ ನೀವು ಪೇಮೆಂಟ್ ಅನ್ನ ಮಾಡಬಹುದು, ಅಥವಾ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಸೊ QR ಕೋಡ್ ನ ಮುಖಾಂತರ ನೀವು ಪೇಮೆಂಟ್ ಅನ್ನ ಮಾಡೋದಿದ್ರೆ QR ಕೋಡ್ ನ ಮೇಲೆ ಕ್ಲಿಕ್ ಮಾಡಿ, ಪ್ರೊಸೀಡ್ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಒಂದು QR ಕೋಡ್ ಜನರೇಟ್ ಆಗುತ್ತೆ. ಸೊ ಈ ಒಂದು QR ಕೋಡ್ ಅನ್ನ ನಿಮ್ಮ ಪೇಮೆಂಟ್ ಆಪ್ ಗಳಲ್ಲಿ ಗೂಗಲ್ ಪೇ ಇರಬಹುದು, ಫೋನ್ ಪೇ ಇರಬಹುದು, ಅಥವಾ ಬೇರೆ ಯಾವುದೇ UPI ಪ್ಲಾಟ್ಫಾರ್ಮ್ ಗಳಲ್ಲಿ ನೀವು ಸ್ಕ್ಯಾನ್ ಅನ್ನ ಮಾಡಿ ಪೇಮೆಂಟ್ ಅನ್ನ ಮಾಡಬಹುದು. ಸೊ ನಿಮ್ಮ ಪೇಮೆಂಟ್ ಆದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ ರಿಸಿಟ್ ಬಂದಿದೆ. ಸೊ ಅದನ್ನ ನೀವು ಪ್ರಿಂಟ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಇಲ್ಲಿ ಫರ್ದರ್ ನೀವು ಅಪ್ಲಿಕೇಶನ್ ಪೇಜ್ಗೆ ಬ್ಯಾಕ್ ಹೋಗಿ ಅಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮ್, ಅರ್ಜಿಯನ್ನ ಮುದ್ರಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೇನೆ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಹಾಕಿ ನೀವು ಸಬ್ಮಿಟ್ ಕೊಡಬೇಕು. ಸೊ ಇಲ್ಲಿ ನೋಡಿ, ಯುವರ್ ಡಾಟಾ ಇಸ್ ವ್ಯಾಲಿಡ್ ಅಂತ ಹೇಳಿ ವೆರಿಫೈ ಆಗಿದೆ.
ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಜನರೇಟ್ ಆಗುತ್ತೆ. ಸೊ ಈ ಅಪ್ಲಿಕೇಶನ್ ಫಾರ್ಮ್ ಅನ್ನ ನೋಡ್ಕೊಳ್ಳಿ. ಸೊ ಈ ಅಪ್ಲಿಕೇಶನ್ ಫಾರ್ಮ್ ಅನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಫೀ ರೆಸಿಪ್ಟ್ ಅನ್ನು ಕೂಡ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಮುಂದಕ್ಕೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಂತದಲ್ಲಿ ನಿಮಗೆ ಇದೇ ಮೇನ್ ಆಗಿ ಬೇಕಾಗಿರುವಂತದ್ದು. ಸೊ ಎಲ್ಲೂ ಕೂಡ ಇದನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಈ ತರ ನೀವು ಕೆಸೆಟ್ ಪರೀಕ್ಷೆಗೆ ಸಿಂಪಲ್ ಆಗಿ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅಪ್ಲಿಕೇಶನ್ ಅನ್ನ ಹಾಕುವಂತ ಸಂದರ್ಭದಲ್ಲಿ ಯಾವುದೇ ಮಿಸ್ಟೇಕ್ ಗಳನ್ನ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಅನ್ನು ಮಾಡಿದ್ರೆ ಸಾಧ್ಯವಾದಷ್ಟು ಎಲ್ಲ ಕಮೆಂಟ್ಸ್ ಗಳಿಗೆ ಕೂಡ ನಾವು ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಥ್ಯಾಂಕ್ ಯು. ನಮಸ್ತೆ.